ಹಾಯ್ ನಮಸ್ತೆ ಎಲ್ಲರಿಗೂ. ಅಮ್ಮ ಮೊಟ್ಟೆ ಕೋಳಿಲಿ ಸಾರು ಮಾಡಿದ್ರು, ಹೆಂಗೆ ಮಾಡಿದ್ರು ಅಂತ ಕೇಳೋಣ ಬನ್ನಿ. ಫಸ್ಟು ಒಂದು ಮಿಕ್ಸಿ ಜಾರಲ್ಲಿ ಅರಿಶಿನ, ದಪ್ಪಕ್ಕೆ ಹೆಚ್ಚಿರೋ 4 ಈರುಳ್ಳಿ, 1 ಇಂಚಷ್ಟು ಶುಂಠಿ, ಹಾಗೆ 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ ಹೆಸಳು, ಆಮೇಲೆ 4 ಲವಂಗ, 1 ಪೀಸ್ ಚಕ್ಕೆ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕಿ ರುಬ್ಕೊಂಬಂದರೆ ನಮಗೆ ಒಂದು ಗ್ರೀನ್ ಕಲರ್ ಮಸಾಲ ರೆಡಿ ಆಗುತ್ತೆ. ನೋಡಿ, ಮಸಾಲ ರೆಡಿ. ಈ ಮಸಾಲನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡು ನಾವು ಮಾಡಿಟ್ಟಿರೋ ಗ್ರೀನ್ ಮಸಾಲ ಏನಿತ್ತು ಅದನ್ನು 2 ಸ್ಪೂನಷ್ಟು ಹಾಕೋಬೇಕು. ನಾನು ಮೆಣಸಿನ್ಕಾಯಿ ಮತ್ತು ಧನಿಯಾ ಪೌಡರ್ 2 ಮಿಕ್ಸ್ ಆಗಿರೋದ್ರಿಂದ ನನ್ನ ಹತ್ರ ಅದನ್ನೆರಡನ್ನೂ ಒಟ್ಟಿಗೆ ಹಾಕಿದ್ದೀನಿ. ಇದನ್ನ ಇವಾಗ ನಾವು ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕು. ವೈಟ್ ಏನು ಕಾಣ್ತಿದೆ ಅದು ಕಾಯಿ ಹಾಲು. ನಾನು ಅದನ್ನ ಫ್ರೀಸ್ ಮಾಡಿಟ್ಟಿದ್ದೆ, ಅದಕ್ಕೆ ಆ ಥರ ಇದೆ. ಈಗ ಕುಕ್ಕರ್ ಕಾಯಕ್ಕಿಟ್ಟು ಅದರಲ್ಲಿ ಎಣ್ಣೆ ಮತ್ತು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವೇನು ಗ್ರೀನ್ ಮಸಾಲ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಬೇಕು. ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಅದರಲ್ಲಿರೋ ನೀರಂಶ ಎಲ್ಲ ಹೋಗಿ ಆಯಿಲ್ ಸೈಡಲ್ಲಿ ಬಿಟ್ಕೊಂಬರೋ ತನಕ ನೀಟಾಗಿ ಅದನ್ನ ಫ್ರೈ ಮಾಡಿ ಅದು ಫುಲ್ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾಯಿರಿ. ನೋಡಿ, ಇವಾಗ ಇದಾಗ್ತಾ ಇದೆ. ಇಲ್ಲಿ ಎಣ್ಣೆ ಬಿಟ್ಟಿದೆ. ಈಗ ಇದಕ್ಕೆ ಚಿಕನ್ ಸೇರಿಸ್ಕೋಬೇಕು. ಚಿಕನ್ ಸೇರಿಸ್ಕೊಂಡು ಚಿಕನ್ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕಿಡಬೇಕು. ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾವು ಸ್ವಲ್ಪ ಜಾಸ್ತಿನೇ ವಿಸಿಲ್ ಹಾಕಿಸ್ಬೇಕು. ನಾನಿಲ್ಲಿ ಒಂದು 5 to 6 ವಿಸಿಲ್ಸ್ ಹಾಕ್ಸಿದ್ದೀನಿ. ಸ್ಟೀಮ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿದರೆ ಈ ಥರ ಇರುತ್ತೆ. ಇವಾಗ ಇದನ್ನ ಓಪನ್ ಕುಕ್ಕರಲ್ಲಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಅದರಲ್ಲಿರೋ ನೀರೆಲ್ಲ ಹೋಗಿ ಬರೀ ಆಯಿಲ್ ಅಷ್ಟೇ ಉಳಿಬೇಕು, ಆ ಥರ ಬೇಯಿಸ್ಕೋಬೇಕು. ನೋಡಿ, ಇವಾಗ ಇದಾಗಿದೆ. ನೋಡಿ, ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೀನಿ. ಇವಾಗ ಇದನ್ನ ಓಪನ್ ಮಾಡಿ ನೋಡೋಣ. ನೋಡಿ, ಇದು ಇವಾಗ ಆಗಿದೆ. ಈ ಸ್ಟೇಜಲ್ಲಿ ನಾವು ಇದಕ್ಕೆ ಖಾರ, ಆರೆಂಜ್ ಕಲರ್ ಮಸಾಲ ನಾವು ಏನು ಮಿಕ್ಸ್ ಮಾಡಿ ಇಟ್ಟಿದ್ವಿ ಅದನ್ನು ಹಾಕೋಬೇಕು. ಖಾರ ನೋಡ್ಕೊಂಡು ಹಾಕೊಳ್ಳಿ. ಅದಕ್ಕೆ ಎಷ್ಟು ನೀರು ತಗೊಳುತ್ತೆ ಅಷ್ಟು ನೀರು ಸೇರಿಸಿ ಅದನ್ನು ಪುನಃ ಬೇಯಕ್ಕಿಡಬೇಕು. ಖಾರದ ಸ್ಮೆಲ್, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಒಂದು 2-3 ಸಲ ಕುದಿ ಬರೋಷ್ಟು ಕುದಿಸ್ಬೇಕು. ಇದು ಇವಾಗ ನೀಟಾಗಿ ಕುದ್ದು ಮೇಲ್ಗಡೆ ಆಯಿಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ನಾವು ಕಾಯಿ ಹಾಲು ಏನು ರುಬ್ಬಿಟ್ಕೊಂಡಿದ್ವಿ, ನಾನು ಆವಾಗಲೇ ನಿಮಗೆ ಐಸ್ ಆಗಿದೆ ಅಂತ ತೋರಿಸಿದ್ನಲ್ಲ, ಅದೇ ಕಾಯಿ ಹಾಲು ಇವಾಗಿದು ಕರಗಿದೆ. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೊಂದು 2 ಕುದ್ದು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಉಪ್ಪು ಸೇರಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಬಿಡಬೇಕು. ಕೋಳಿದು ಮೊಟ್ಟೆಗಳನ್ನ ನಾನು ಎತ್ತಿಟ್ಟಿದ್ದೆ, ಸಾರಲ್ಲಿ ಹಾಕಿದ್ರೆ ಇಷ್ಟೋ ತನಕ ಬೇಯಿಸಿದ್ರೆ ಅದು ಉಳಿಯಲ್ಲ ಅಂತ. ಅದನ್ನ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಈಗ ನಮ್ಮ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ. ನೋಡಿ, ಮೊಟ್ಟೆ ಕೋಳಿ ಸಾರು ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮಮ್ಮ ಜೊತೆಗೆ ಮುದ್ದೆ ಮಾಡಿದ್ದಾರೆ. ನೀವು ಒಂದ್ಸಲ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಂಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.